ಇಷ್ಟು ಅರ್ಜೆಂಟಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಹೇಳ್ತೀನಿ. ಹಾಯ್, ಇವತ್ತು ನಾನು ಯಾರ ಜೊತೆ ಇದ್ದೀನಿ? ನಾವಿಬ್ಬರು ಹೊರಟಿದ್ದೀವಿ ಕವಿತನ ಮನೆಗೆ. ಸೊ ನಾವಿಬ್ಬರು ಆಲ್ರೆಡಿ ಬೇಗ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರಿಗೆ? ಪೃಥ್ವಿಗೆ. ಯಾವಾಗಲೂ ಲೇಟು. ಎಣ್ಣೆ ಹಾಕೊಂಡು ಟ್ರಿಪ್ಗೆ ಹೊರಟಿದ್ದಾಳೆ. ಅಯ್ಯೋ ರೆಡಿ ಪೃಥ್ವಿ? ಇವಾಗ ಅಪಾರ್ಟ್ಮೆಂಟಿಗೆ ರೀಚ್ ಆದ್ವಿ. ಅವ್ರ ಮನೆಗೆ ಹೋಗೋ ಮುಂಚೆ ಸ್ವಲ್ಪ ಏನಾದರೂ ತಗೊಂಡೋಗೋಣ ಅಂತ ಆನ್ಲೈನ್ ಆರ್ಡರ್ ಮಾಡ್ತಾ ಇದ್ದೀವಿ. ಸ್ನಾನ ಮಾಡದೆ ಬಂದಿರುವಂತಹ ಪೃಥ್ವಿ ಆಲ್ರೆಡಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಶೂಸ್ ಇಲ್ಲ ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಬಂದಿದ್ದಾಳೆ. 2 ಲಗೇಜ್ ಇಟ್ಕೊಂಡು 2 ತಿಂಗಳು ಟ್ರಿಪ್ಪಿಗೆ ಬಂದಿದ್ದಾರೆ ಇವರಿಬ್ರು. ಸುಶ್, ಎಷ್ಟು ದಿನ ಟ್ರಿಪ್ಗೆ ಹೋಗ್ತಾ ಇದೆಯಾ ಸುಶ್? ಅದು ಟ್ರಿಪ್ಪು ಅಲ್ಲ, ಬ್ಯಾಂಗ್ಳೂರಲ್ಲಿರೋ ರೆಸಾರ್ಟ್ಗೆ ಹೋಗೋಕ್ಕೆ 2 ಬ್ಯಾಗ್ ಇಟ್ಕೊಂಡು ಬಂದಿದ್ದಾರೆ. ಅವು ನಮ್ದೆಲ್ಲ ಲ್ಯಾಪ್ಟಾಪೇ ಅಲ್ಲ. ಇವ್ರದ್ದು ಬ್ಯಾಗ್ ನೋಡಿ ಒಂಚೂರು ಪ್ಲೀಸ್ ದಯವಿಟ್ಟು ನೀವು ವ್ಲಾಗ್ ಮಾಡೋರನ್ನ ನೋಡಬೇಕು ಅವ್ರ ಬ್ಯಾಗ್ ಸೈಜ್ ಹೇಗಿದೆ ಅಂತ. ಸೊ ಆದ್ದರಿಂದ ನೀವು ಅನ್ಕೋಬೇಕು ಅವ್ರದ್ದು 2 ಬ್ಯಾಗ್ ಕೆಪಾಸಿಟಿ ಇರೋದ್ರಿಂದ ನಮ್ಮದು ಚಿಕ್ಕ ಚಿಕ್ಕ ಬ್ಯಾಗ್ ಇರೋದ್ರಿಂದ ಒಂದೇ ಕೆಪಾಸಿಟಿ. ಫೈನಲಿ ಕವಿತಾ ಅವ್ರ ಮನೆಗೆ ನಾವು ಬಂದ್ವಿ. ಸುಷ್ಮಿತಾ ಇನ್ನೂ ತಲೆಗೆ ಎಣ್ಣೆ ಹಾಕೊಂಡು ಇವರು ಆಲ್ರೆಡಿ ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸುಷ್ಮಿತಂಗೆ ಬೇರೆ ಏನು ಬೇಡ, ಜಸ್ಟ್ ವರ್ಕ್. ಕವಿತಾ ಅವ್ರ ಮನೆಗೆ ಬಂದು ಎಂಜಾಯ್ ಮಾಡ್ತಾ ಇದ್ದೀವಿ ಅನ್ಕೊಂಡ್ರ? ನೋ, ವರ್ಕಿಂಗ್. ಇಲ್ಲಿ ಇನ್ನು ಪಾಸ್ವರ್ಡ್ ಕನೆಕ್ಟ್ ಮಾಡೋದ್ರಲ್ಲ ಇದೆಯಲ್ಲ ಪೃಥ್ವಿ. ನಮ್ಮ ಸುಶ್ ನೋಡು ಆಲ್ರೆಡಿ ವರ್ಕಿಂಗ್. ಎಲ್ಲರಿಗೂ ಇವಳೊಬ್ಳೇ ಎಂಜಾಯ್ ಮಾಡ್ತಾ ಇರೋದು, ಏಕೈಕ ಹುಡುಗಿ. ನಾವೆಲ್ಲ ವರ್ಕಿಂಗ್ ಹಾರ್ಡ್. ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತೀವಿ. ಸೊ ಆಫ್ಟರ್ 2 hours ನೋಡಿ ಎಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇರ್ತೀವಿ ಅಂತ. ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದೀವಿ ಕವಿತಾ ಅವ್ರ ಮನೇಲಿ. ಎರ್ಸ್ತಾ ಇರೋದು ಅದಕ್ಕೆ ಗೊತ್ತಲ್ಲಿ, ಅದಕ್ಕೆ ಕಷ್ಟ. ಬಟ್ ನಾವು ಕವಿತಾ ತುಂಬಾ ಸೌಂಡ್ ಮಾಡ್ತಾ ಇದ್ದಾಳೆ ಇಲ್ಲಿ, ಬ್ಯಾಕ್ ಗ್ರೌಂಡ್ ನಾಯ್ಸು. ಆಕ್ಚುಲಿ ಅರ್ಲಿ ಲಾಗಿನ್ ಆಗಿದ್ದೀನಿ. 11 o'clockಗೆ ಲಾಗಿನ್ ಆಗಿ 11:30ಗೆ ಚಾಪ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ವರ್ಕ್ ಮುಗಿತಾ ಇದೆ, ಲಾಗ್ ಆಫ್ ಆಗೋದಷ್ಟೇ ಇನ್ನು. ಸೊ ವಿ ಆರ್ ಹ್ಯಾವಿಂಗ್ ಫ್ರೈಡೇ ಫನ್. ಇವಾಗ ಏನ್ ಮಾಡ್ತಾ ಇದೆಯಾ ಕವಿತಾ ಅಡಿಗೆ? ಇವಾಗ ಆಲೂ ಪರೋಟ. ಕವಿತಾ ಹೆಂಗ್ ಮಾಡ್ತಾಳೆ ಅಂತ ನಮಗ್ ಗೊತ್ತಿಲ್ಲ. ನನಗ್ ಗೊತ್ತು, ಸುಷ್ಮಿತಾ ಮತ್ತೆ ಪೃಥ್ವಿ ಗೊತ್ತಿಲ್ಲ. ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಲ್ಲ, ಎಲ್ರು ಮಾಡೋದು ಬೇರೆ, ಕವಿತಾ ಮಾಡೋದು ಬೇರೆ. ಇವಳು ಹೆಂಗ್ ಸೊ ಆನಿಯನ್ ಚಾಪ್ ಆಯ್ತು, ನಾನು ತೋರಿಸ್ತೀನಿ. ಮೆಣಸಿನ್ಕಾಯಿ ಚಾಪ್ ಆಗಿದೆ, ಆನಿಯನ್ ಚಾಪ್ ಆಗಿದೆ, ಕೊತ್ತಂಬರಿ ಸೊಪ್ಪು ಚಾಪ್ ಆಗಿದೆ, ಆ್ಯಂಡ್ ಡೋ ರೆಡಿ ಆಗಿದೆ. ಆಲೂಗೆಡ್ಡೆ ಬೇಯ್ತಾ ಇದೆ. ಆ್ಯಂಡ್ ಇವ್ರು ಇನ್ನೂ ಕ್ಯಾಟ್ ವಾಕ್ ಮಾಡ್ಕೊಂಡೇ ಇದ್ದಾಳೆ, ಯಾವಾಗ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇವರಿಬ್ರು ನಮ್ಮ ಟ್ಯೂಷನ್ ಸ್ಟೂಡೆಂಟು. ಓ, ಯಾವುದೋ ಫಾರಿನ್ ಆ್ಯಪ್ ಮೇಲೆ ವರ್ಕ್ ಮಾಡ್ತಾ ಇದ್ದಾಳೆ ಪೃಥ್ವಿ. ಸುಶ್ ಯಾವುದೋ ಲೋಕಲಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಸುಶ್ ಕಂಪ್ಲೀಟ್ ಹಾರ್ಡ್ವೇರು, ಇವಳು ಕಂಪ್ಲೀಟ್ ಸಾಫ್ಟ್ವೇರು. ನನ್ನ ಲ್ಯಾಪ್ಟಾಪು ಇದೆ, ವರ್ಕ್ ಮಾಡೋಣ ಸ್ವಲ್ಪ. ಸೊ ನಮ್ಮ ಪೃಥ್ವಿಯವರು ಗುಲಾಬ್ ಜಾಮೂನ್ ಮಾಡೋಕ್ಕೆ ಸಕ್ಕರೆ ನೀರಿಟ್ಟಿದ್ದಾರೆ.
ಅದು ಇನ್ನೂ ಇದು ಬಂದಿಲ್ಲ, ಏನದು ಪಾಕ ಬಂದಿಲ್ಲ. ಇಟ್ಸ್ ಸ್ಟಿಲ್ ವಾಟರ್. ಸೊ ವಾಟರ್ ಈಸ್, ಸಕ್ಕರೆ ಪಾಕ ಈಸ್ ಸ್ಟಿಲ್ ವಾಟರಿಂಗ್. ಸೊ ವಿಲ್ ವೇಟ್ ಅಂಟಿಲ್ ಶಿ ಡ್ರಿಂಕ್ಸ್ ಹರ್ ವಾಟರ್. ಏಯ್, ನಾನು ಇದನ್ನೆಲ್ಲ ಲಾಗ್ ಮಾಡೋದೇ ಇಲ್ಲ ಸುಶ್, ನಾನು ಇನ್ನ ತೋರ್ಸೋದೇ ಇಲ್ಲ ಸುಶ್. ಕಣ್ಣು ಮುಂದೆನೆ ಇಂತ ಸುಳ್ಳೆ ಇಡ್ತಾ ಇದೆ. ಇಲ್ಲಿ ಎಕ್ಸ್ಪರ್ಟ್. ಅಯ್ಯೋ, ಎಡ್ದ ಕೈಯಲ್ಲಿ ಉಪ್ಪು ಹಾಕೋದೇನು, ಬಲ್ದ ಕೈಯಲ್ಲಿ ತಿರುಗಿಸೋದೇನು. ಎಡ್ದ ಕೈಯಲ್ಲಿ ಬಾ, ಇದು ಮಾಡಬೇಕು. ಎಸ್, ಸ್ವಲ್ಪ ಚಾಟ್ ಮಸಾಲ. ಇವಾಗ ನಾವು ಇದಕ್ಕೆ ಪೊಟ್ಯಾಟೊ, ಆನಿಯನ್, ಚಿಲ್ಲಿ, ಚಾಟ್ ಮಸಾಲ, ಸಾಲ್ಟ್, ಖಾರ ಪುಡಿ, ಗರಂ ಮಸಾಲ, ವಾಟ್ ಇಸ್ ಗರಂ ಮಸಾಲ, ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಆ್ಯಂಡ್ ಅಜ್ವೈನ್, ಯಾ, ಜೀರಿಗೆ, ಅಜ್ವೈನ್, ಆ್ಯಂಡ್ ಕವಿತಾ, ನೀನು ನಗ್ಕೊಂಡೇ ಇರ್ತೀಯಾ ಇಲ್ಲ ಇಲ್ಲಿ ನಮ್ಗೆ ಪರಾಟ ಮಾಡ್ಕೊಡ್ತೀಯ? ಅವರೆಲ್ಲ ಒಂದೊಂದು ಪರಾಟ ಸಾಕು ಅಂದ್ರ? ಅವ್ರೇನೋ ಅಲ್ಲ, ನಂಗೆ ಒಂದ್ ಸಾಕು ಅಂತ ಇದ್ರು. ನಾನು ಚೆನ್ನಾಗಿ ಮಾಡ್ತೀನಿ, ನೀನ್ ಚೆನ್ನಾಗಿ ಮಾಡದೇ ಇರು, ನಾನು 2 ತಿಂತೀನಿ. ಸೊ ಈ ಚಿಕ್ಕಿ ತಗೊಂಡು ನಮ್ಮ ಚಿಕ್ಕ ಮಕ್ಳು ಕೊಡೋಣ. ಹೇ, ವೇರ್ ಇಸ್ ಪೃಥ್ವಿ? ಇವಳು ಶೂಸ್ ಒಣಗಾಯ್ತಾ? ಹರ್ ಶುಗರ್ ಪಾಕ ಇಸ್ ನಾಟ್ ಪಾಕಿಂಗ್, ಇಟ್ಸ್ ಸ್ಟಿಲ್ ವಾಟರಿಂಗ್. ಇವಾಗ ತಾನೇ ಇಟ್ಟಿದ್ದೀವಿ. ಅದು ಹೈ ಫ್ಲೇಮಲ್ಲಿ ಇಡ್ಬೇಕಾ? ಇನ್ನೂ ಮಾಡೇ ಇಲ್ಲ, ಆಲ್ರೆಡಿ ಗಮ್ಮಂತಿದೆ ಇಟ್ಟದು. ವರ್ಕ್ ಪ್ರೆಷರ್ ತುಂಬಾ ಇದೆ ಅನ್ಸುತ್ತೆ, ಅದಕ್ಕೆ ಲ್ಯಾಪ್ಟಾಪ್ ಮುಂದೆನೆ ಗುಲಾಬ್ ಜಾಮೂನು ಕಳಿಸ್ತಾ ಇದ್ದಾಳೆ. ಪೃಥ್ವಿ, ಮಾ ತುಜೆ ಸಲಾಂ. ಇಷ್ಟು ಹಾರ್ಡ್ ವರ್ಕಿಂಗ್, ಇಷ್ಟು ಹಾರ್ಡ್ ವರ್ಕಿಂಗ್ ನಾನು ಎಲ್ಲೂ ನೋಡಿಲ್ಲ. ಲ್ಯಾಪ್ಟಾಪ್ ಮುಂದೆ ಗುಲಾಬ್ ಜಾಮೂನ್ ಮಾಡ್ತಾ ಕೂತಿರೋದು. ನೋಡಿ, ಇಬ್ರು ಫುಲ್ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಅದರಲ್ಲೂ ನೀವು ಯಾವಾಗಲೂ ವಿಲಾಗರ್ ಮಾಡೋರನ್ನ ನೋಡಿರ್ತೀರಾ. ಅವ್ರು ಕುಕ್ ಮಾಡೋದನ್ನ ನಾವು ತೋರಿಸ್ತಾ ಇದ್ದೀನಿ. ಅದು ಏನು ಮಾಡ್ತಿದ್ದಾರೆ ಅಂದರೆ ಆಮ್ಲೆಟ್. ದಟ್ ಈಸ್ ಕಲರ್ಫುಲ್ ಆಮ್ಲೆಟ್. ಪಿಜ್ಜಾ ಅನ್ಕೋಬೇಡಿ, ಆಮ್ಲೆಟ್ ಪಿಜ್ಜಾ ಥರನೇ, ಬಟ್ ತೆಗಿಯೋಕ್ಕಾಯ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ. ನೋಡ್ಬಿಡಿ ಒಂದ್ಸಲ ತೆಗ್ದಿರೋ ನೋಡಿ, ಅರ್ಧ ತಿಂದಿದ್ದಾರೆ ಆಲ್ರೆಡಿ. ಅವ್ರು ಅಷ್ಟು ಕ್ಯೂರಿಯಸ್. ಆ ತಿಂದಿರೋರು ಯಾರು ಅಂದರೆ ಇಲ್ಲೊಬ್ರು. ಸ್ಮೈಲ್ ಪ್ಲೀಸ್. ಇಷ್ಟೆಲ್ಲ ಪರೋಟಾಸ್ ರೆಡಿ ಆಗಿದೆ ನಮಗೋಸ್ಕರ. ಫುಲ್ ಇವಾಗ ಬ್ಯಾಟಿಂಗ್ ಶುರು ಮಾಡಬೇಕು. ನಾವು ಕಾಯ್ತಾ ಇರೋದು ಇವಾಗ. ಈ ಉಲ್ಟಾ ಮಾಡೋ ಕೆಲಸ ನಿಮ್ಮದೇ. ನಾವು ಸ್ವಲ್ಪ ರೆಸ್ಟಿಂಗ್ ಫೇಸಲ್ಲಿ ಇದೀವಿ ಇವಾಗ. ಕಮಾನ್ ಪೃಥ್ವಿ, ರಪ್ಪ ಅಂತ ಹೊಡಿಬೇಡ, ಆಮೇಲೆ ನಿಂಗೆ ಮೊಕ್ಕ ಕೊಡಿಯುತ್ತೆ ಅದು. ಆರಾಮ್ಸೆ ಪ್ಯಾರ್ಸೆ ಕಡು. ಇಲ್ಲಿ ಚಪಾತಿ ತೂತಾಗಿದ್ಕೆ ಶಿ ಜಸ್ಟ್ ಡಿಡ್ ದಿಸ್. ಅವ್ರು ಈ ತೂತನ ತುಂಬಕ್ಕೆ ಆಲೂಗೆಡ್ಡೆನ ಮುಚ್ಚಿದ್ರು. ಅದು ನಾವು ನೋಡಿಲ್ಲ ಅನ್ಕೊಂಡಿದ್ದಾರೆ, ಬಟ್ ಈ ಕ್ಯಾಮ್ರಾ ಕಣ್ಣಿಂದ ತಪ್ಸ್ಕೊಳಕ್ ಸಾಧ್ಯ ಇಲ್ಲ ಕವಿತಾ. ನಾವು ಅನ್ಕೊಂಡ್ವಿ ಇಷ್ಟು ಎಕ್ಸ್ಪರ್ಟ್ ತರ ಮಾಡಿದ್ದೀರಾ ಅಂತ, ಬಟ್ ಇದೆಲ್ಲ ಮೋಸದಿಂದ ಮಾಡಿದ್ದೀರಾ ಅಂತ ಇವಾಗ ಗೊತ್ತಾಗ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದ್ದೆ, ಯಾವಾಗೂ ಒಂದಿಷ್ಟು ತೂತಾಗ್ತಾ ಇದ್ದಿಲ್ಲ. ಪ್ರಿಯಾ ಕಣ್ಣು ಹಾಕಿ ನನ್ ಮೇಲೆ ಹೇಳ್ಬಿಡೋದು. ಇವಳು ಅಷ್ಟೇ, ಗುಲಾಬ್ ಜಾಮೂನ್ ಗೈಸ್, ಗುಲಾಬ್ ಜಾಮೂನ್ ರೆಡಿ. ಟಡ ಒಂದು ಕೊಡಲ್ಲ ನಿಂಗೆ.
ಬಿಕಾಸ್ ಯು ಶುಡ್ ಈಟ್ ಶುಗರ್ ಫ್ರೀ. ಇವಳು ಇನ್ನೂ ಮರ್ಚಿಲ್ಲ. ಓಕೆ, ಕಮ್ ಆನ್, ಯು ಕ್ಯಾನ್ ಡೂ ಇಟ್, ಕಮ್ ಆನ್. ಏನಾಗಬಹುದು? ಆಗುತ್ತೆ. ಗುಡ್ 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 ಗುಡ್, ವೆರಿ ಗುಡ್. ಓಕೆ, ಫೈನಲಿ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲರೂ ಸೇರಿ ಆಮ್ಲೆಟ್, ಪಿಕಲ್ ತರಬೇಕು. ಇದು ಆಲೂ ಪರಾಟ, ಮೊಸರು, ಗುಲಾಬ್ ಜಾಮೂನ್, ಮ್ಯಾಂಗೋ ಪಿಕಲ್. ಅದೇ ಪಿಕಲ್, ಲಿಂಬು. ಹಾಂ ಇರಲಿ, ಬೇಕಾ? ಬೇಡ. ಹಾಂ, ಮ್ಯಾಂಗೋ ತಗೊಂಡು ಸ್ವಲ್ಪ ನೀರಿಗೆ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿರುವಂತಹ ಡಿಶ್ ಅಂದರೆ ನೀರು. ಇದೆಲ್ಲ ಆರಾಮ್ಸೆ ಮಾಡಿಬಿಟ್ವಿ ಎಲ್ಲರೂ ಸೇರಿಕೊಂಡು. ಇದೊಂದು ಸ್ವಲ್ಪ ಕಷ್ಟ ಆಯಿತು, ಬಟ್ ಸ್ಟಿಲ್ ವಿ ಡಿಡ್ ಇಟ್. ಮೇಡಮ್ ಕೂತ್ಕೊಳ್ಳಿ. ಇವಳು ತಲೆಗೆ ಎಣ್ಣೆ ಆಗ್ತಾನೆ ಇದ್ದಾಳೆ. ಬಂದೇ ಬಿಡಬೇಕು. ಮಾವಿನಕಾಯಿ ಪಿಕ್ಕಲು ಬಂತು. ಲೆಟ್ಸ್ ಈಟ್. Be in our group. Cheers. ಮಲ್ಕೊಬಿಟ್ಟಿದ್ದಾಳೆ. ಗ್ರೀನ್. ಇವಾಗ ಊನು ಆಡ್ತಾ ಇದ್ದೀವಿ. ನಮ್ಮ ಬೇಬಿನ ಜಾಯಿನ್ ಮಾಡಿಸ್ಕೊಂಡು. ಬೇಬಿ ಎಕ್ಸ್ಪರ್ಟ್. ಪೋಸ್ ಬೇರೆ. ಸೊ ಇವಾಗ ಹಿಂಗೆ ಎತ್ಕೊಂಡಾಗ ಗ್ರೀನ್ ಬಂದ್ರೆ ಹಾಕ್ಬೋದು. ನಮ್ಮ ಸುಷ್ಮಿತಾ ಅವ್ರು ಮಾಡಿರೋ ವರ್ಮಿಸಿಲಿ ಆ್ಯಂಡ್ ನಾನು ಮಾಡಿರುವಂತಹ ಗಾರ್ನಿಶಿಂಗ್. ಈ ಬೇಬಿ ಮಾತ್ರ ಏನು ಕೊಟ್ಟರು, ವರ್ಮಿಸಿಲಿ ಆದ್ರೂ ಕೊಡು, ಪರಾಟ ಆದ್ರೂ ಕೊಡು, ಅಳೋದು ನಿಲ್ಲಿಸ್ತಾ ಇಲ್ಲ. ಮೂಗ್ ನಂಗೆ